ಎಲ್ಲ ಇವ್ರು ಬಂದಿರೋ ದೊಡ್ಡವರಿಗೆ ಫಸ್ಟ್ ನಮಸ್ಕಾರ ಹೇಳ್ತೀನಿ. ಮತ್ತು ನಮ್ಮ ನಾಗೇಶ್ ಸಾಹೇಬರು ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ರು, ಅಕಸ್ಮಾತ್ ಬಂದು ಮಧ್ಯದಲ್ಲಿ ನಿಂತ್ಕೊಂಡು ದೇವರು ಒಳ್ಳೆ ಮಾಡಿದ್ರು. ಅವ್ರಿಗೆ ಒಳ್ಳೆ ಮಾಡಿ ಗೆಲ್ಕೊಂಡ್ಮೇಲೆ ಸಚಿವರು ಆದರು. ನಮ್ಮ ಕುಡುಮಲೆಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ನಮ್ಮ ಆಲಂಗೂರು ಹೋಗ್ಮೇಲೆ, ಆಲಂಗೂರು ಶ್ರೀನಿವಾಸ ಗೌಡ್ರು ಹೋಗ್ಮೇಲೆ ನಮ್ಮ ಎಚ್ ನಾಗೇಶ್ ಸಾಹೇಬ್ರೆ ಈ ನಮ್ಮ ಊರಿಗೆ ಕೆಲಸ ಮಾಡಿರೋದು. ಇವಾಗ ಆಗಿರೋ ಇರೋ ಎಮ್ ಎಲ್ ಎ ಒಂದು ಪೈಸೆ ಕೆಲಸ ಕೂಡ ಮಾಡಿಲ್ಲ. 3 ವರ್ಷ ಆಗಿದೆ. ನಾನು ಪಕ್ಕ 91ಇಂದ ನಾವು JDS. ಇವಾಗ ಏನಕ್ಕೆ ಅಂದರೆ ನಾವು ಎಚ್ ನಾಗೇಶ್ ಸಾಹೇಬ್ರಿಗೆ ನಾವು ಒಪ್ಕೊಳ್ಳಿರೋದಂದರೆ ಕೆಲಸ ಮಾಡಿದ್ದಾರೆ. ಮತ್ತೆ ಬಂದ್ರೂ ಕೆಲಸ ಮಾಡ್ತಾರೆ ಜನಕ್ಕೋಸ್ಕರ. ಆಪರು ಯಾವ ಎದುರಿನಲ್ಲೂ ಜಾತಿ ಎಲ್ಲ ಇಟ್ಟಿಲ್ಲ. ನಾನು ಓಟೇ ಹಾಕಿಲ್ಲ. ಅಪ್ಪನ ಹತ್ರ ಒಂದು ಕೆಲ್ಸಕ್ಕೆ ಹೋಗಿದ್ರೆ, ಬಾಪ ನಿನ್ನ ನಮ್ಮ ತಾಲೂಕವರು, ನಾನು ML ಆಗಿ ಮುಂಚೆ ಎಲ್ಲರಿಗೂ ಒಬ್ಬರು ಪಾರ್ಟಿಗೆ ನೀನು ಎತ್ತಿ, ಇವಾಗ ಎಲ್ಲರಿಗೆ ನಾನು ML ಯಾರು ಬಂದ್ರೂ ಎಲ್ಲರಿಗೆ ವೆಲ್ಕಮ್ ಮಾಡ್ತೀನಿ ಅಂತ ನನ್ನ ದೊಡ್ಡ ಸಮಸ್ಯೆ ಬಂದುಬಿಟ್ಟಿದ್ದು ಕೊರೋನಾನಲ್ಲಿ. ಅಂಥ ಸಮಸ್ಯೆನಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಯಾರು ಅಂದ್ರೆ ನಮ್ಮ ಎಚ್ ನಾಗೇಶ್ ಸಾಹೇಬರು. ಅವ್ರಿಗೆ ಎಷ್ಟು ನಾವು ಇದು ಹೇಳಿದ್ರೂ ನಾವು ಅವ್ರ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಅಷ್ಟು ಒಳ್ಳೆ ಕೆಲಸ ಮಾಡಿಕೊಟ್ರು ನನಗೆ. ಇಂಥ ನಾಯಕರು ನಮ್ಗೆ ಬೇಕು. ಎಲ್ಲರೂ ಯಾವ ಊರಿಗೆ ಹೋಗಿದ್ರೂ ಅವರು ಕೊಡುಗೆ ಇದೆ. ನಮ್ಮೂರಿನಲ್ಲಿ ನಮ್ಮ ಈದ್ಗೆ ಕೆಲಸ ಮಾಡಿದ್ದಾರೆ, ದೇವಸ್ಥಾನ ಹತ್ರ ಕೆಲಸ ಮಾಡಿದ್ದಾರೆ. ಆ ಊರಿನಲ್ಲಿ ನಮ್ಮ ಸಾಹೇಬರು ಈ ಬೀದಿಗೆ ಒಂದು ರೋಡ್ ಹಾಕಿದ್ದಾರೆ. ಇಲ್ಲಿ ದುಕ್ಸಂದ್ರಾಗ ಹೋಗ್ತೀವಿ, ಅದು ಎಷ್ಟು ಗಲೀಜಿದ್ರು ಅಂದರೆ ಅಷ್ಟು ಗಲೀಜಿದ್ದು, ಅಷ್ಟಾರು ಅಂಥ ರೋಡ್ ಮಾಡಿಕೊಟ್ಟಿದ್ದಾರೆ. ಇಂಥ ನಾಯಕರು ಬೇಕಂತ ನಾನು ಕೇಳ್ಕೊಡ್ತೀನಿ. ಫಸ್ಟು ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ಫಸ್ಟ್ ಇದೇ ಮಾತಾಡ್ತಾ ಇರೋದು. ಏನಾದ್ರು ತಪ್ಪಾಗಿದ್ದರೆ ಎಲ್ಲರೂ ಕ್ಷಮಿಸ್ಬೇಕು. ನಮ್ಮೂರಿನಲ್ಲಿ 3 ಐಮಾಸ್ ಲೈಟ್ ಹಾಕ್ಸಿದ್ದಾರೆ ನಮ್ಮ ಎಚ್ ನಾಗೇಶ್ ಸಾಹೇಬರು. ಒಳ್ಳೆ ದೇವಸ್ಥಾನ ಹತ್ರ ದೊಡ್ಡ ಐಮಾಸ್ ಲೈಟು, ಊರು ಮಧ್ಯದಲ್ಲಿ ಒಂದು ಐಮಾಸ್ ಲೈಟು, ಕನ್ನಡ ಸ್ಕೂಲ್ ತ ಒಂದು ಐಮಾಸ್ ಲೈಟ್ ಮಾಡಿಕೊಟ್ಟಿದ್ದಾರೆ. ನಾವು ಯಾವ ಕೆಲಸಕ್ಕೆ ಹೋಗಿದ್ರೆ ನಮ್ಮ ಊರವರೆಲ್ಲ ನಮ್ಮ ಕುಡುಮಲೆಗೆ ಸರ್ಕಲ್ ಒಂದು ಮಾಡಿಕೊಟ್ಟಿದ್ದಾರೆ ನಮ್ಮ ಕುಡುಮಲೆಗೆ. ಇನ್ನು ಬೇಕಾದರೂ ಅವ್ರ ಕೊಡುಗೆ ಇದೆ ನಮ್ಮ ಊರಿಗೆ. ಅಂಥವ್ರು ಬೇಕು. ಏನೋ ಅವರು ಇದು ಮೊನ್ನೆ ಹೋಗ್ಬಿಟ್ರು, ಮತ್ತೆ ಬರ್ತಾರೆ. 100% ಬರ್ತಾರೆ. 100% ಯಾರು ಏನನ್ನ ಹೇಳ್ಕೊಳ್ಳಿ, ಎಚ್ ನಾಗೇಶ್ ಸಾಹೇಬ್ರೆ ML ಆಗೋದು. ನನ್ನ ಓಪನ್ ಚಾಲೆಂಜ್ ಇದು.